ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಶ್ರವಣತು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಅನೇಕ ವಿಚಾರಗಳನ್ನು ತಿಳಿಸ್ತಾ ಮಹಾಭಾರತ ಗ್ರಂಥದಲ್ಲಿಯೇನೆ ನಿರ್ಣಯವನ್ನ ವೇದವ್ಯಾಸ ದೇವರು ಮಾಡಿಕೊಟ್ಟಿದ್ದಾರೆ. ಅಂತಹ ಮಹಾಭಾರತ ವಾಕ್ಯಗಳಿಂದಲೇನೆ ಮಹಾಭಾರತ ವಾಕ್ಯಗಳ ನಿರ್ಣಯವನ್ನ ತೋರಿಸ್ತೇವೆ ಅಂತ ತಥಾ ಪ್ರದರ್ಶಯಿಷ್ಯಾಮಃ ತದ್ವಾಕ್ಯೈರೇವ ಸರ್ವಶಃ ಅಂತ ಶ್ರೀಮದಾಚಾರ್ಯರು ಈ ಮಾತನ್ನ ಹೇಳಿ ಮೊಟ್ಟ ಮೊದಲಿಗೆ ಮಹಾಭಾರತದ ವಾಕ್ಯವನ್ನ ಉದಾಹರಣೆ ಮಾಡಿ ಈ ಶ್ಲೋಕ ಇದು ಭಗವಂತನ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡುವಂತಹ ಶ್ಲೋಕ, ಇದೇ ಶ್ರೇಷ್ಠವಾದಂತಹ ಈ ಗ್ರಂಥದ ಮಹಾಭಾರತ ಗ್ರಂಥದ ಮಂಗಳಾಚರಣೆ ಅಂತ ಶ್ರೀಮದಾಚಾರ್ಯರು ಅದನ್ನ ಉಲ್ಲೇಖ ಮಾಡಿ ಅದರ ಅರ್ಥವನ್ನ ತಿಳಿಸ್ತಾ ಇದ್ದದ್ದು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ಎಂಬುವಂತಹ ಈ ಶ್ಲೋಕದ ಅರ್ಥವನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಿನ್ನೆ 57ನೇ ಶ್ಲೋಕ ಪಠನ ಮಾಡಿಯಾಗಿದೆ. ಜ್ಞಾನಪ್ರದಸ್ಸ ಭಗವಾನ್ ಕಮಲಾವಿರಿಂಚ ಶರ್ವಾದಿ ಪೂರ್ವ ಜಗತೋ ನಿಖಿಲಾದ್ವರಿಷ್ಠಃ ಭಕ್ತೈವ ತುಷ್ಯತಿ ಹರಿ ಪ್ರವಣತ್ವಮೇವ ಸರ್ವಸ್ಯ ಧರ್ಮ ಇತಿ ಪೂರ್ವ ವಿಭಾಗ ಸಂಸ್ಥಃ ಎಂಬುದಾಗಿ 57ನೆಯ ಶ್ಲೋಕ. ಇಲ್ಲಿ ಶ್ರೀಮದಾಚಾರ್ಯರು ನಾರಾಯಣಂ ಎಂಬುವಂತಹ ಏನು ವೇದವ್ಯಾಸ ದೇವರ ಮಂಗಳಾಚರಣೆ ಇದೆಯೋ, ನಾರಾಯಣಂ ಸುರಗುರುಂ ಆ ಮಂಗಳಾಚರಣೆ, ಅದರಲ್ಲಿ ನಾರಾಯಣಂ ಎಂಬುವಂತಹ ಶಬ್ದದ ವ್ಯಾಖ್ಯಾನವನ್ನ
ಇಲ್ಲಿ ಮಾಡ್ತಾ ಇದ್ದಾರೆ. ಸ ಭಗವಾನ್, ಜ್ಞಾನಪ್ರದ ಸ ಭಗವಾನ್ ಎಂಬುದಾಗಿ ಶ್ರೀಮದಾಚಾರ್ಯರು ಶ್ಲೋಕವನ್ನ ಹೇಳಿದ್ದು. ಆ ಭಗವಾನ್ ಎಂಬುದೇನಿದೆಯಲ್ಲ, ಇದು ನಾರಾಯಣಂ ಎಂಬುವಂತಹ ಶಬ್ದದ ವ್ಯಾಖ್ಯಾನ. ಹೇಗೆ ಅಂತಂದ್ರೆ, ನಾರಾಯಣಂ ಎಂಬುದಕ್ಕೆ ಇನ್ನು ತಿಳಿದಾಗಿದೆ. ನಾರಾಯಣ ಅಂದ್ರೆ, ನಾರ ಅಂದ್ರೆ ನರ ಸಂಬಂಧಿಯಾದದ್ದು, ಮನುಷ್ಯನಿಗೆ ಸಂಬಂಧಿಯಾದಂತಹದ್ದು ಯಾವುದು ಅಂದ್ರೆ ಐಶ್ವರ್ಯಾದಿಗಳು. ಮನುಷ್ಯ ತಾನು ಭಗವಂತನಿಗೆ ಕೇಳಿಕೊಳ್ಳುವುದು, ದೇವರಲ್ಲಿ ಗುರುಗಳಲ್ಲಿ ಕೇಳಿಕೊಳ್ಳುವುದು ಐಶ್ವರ್ಯಾದಿಗಳನ್ನ ಕೊಡಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ. ಹೀಗಾಗಿ ಇದು ಪ್ರಾರ್ಥ್ಯತ್ವೇನ, ಪ್ರಾರ್ಥನಾ ಒಂದು ವಿಚಾರವನ್ನ ಇಟ್ಟುಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನಿಗೆ ಸಂಬಂಧಪಟ್ಟದ್ದು ಐಶ್ವರ್ಯಾದಿಗಳು. ಹೀಗಾಗಿ ಅಂತಹ ನಾರ ಅಂದ್ರೆ ಐಶ್ವರ್ಯಾದಿಗಳು ಅಂತ ಅರ್ಥ. ಅಂತಹ ಐಶ್ವರ್ಯಾದಿಗಳಿಗೆ ಭಗವಂತ ಅಯನ, ಸ್ವಾತಂತ್ರ್ಯೇಣ ಆಶ್ರಯ ಅಂತ ಅರ್ಥ. ಹೀಗಾಗಿ ಆ ನಾರಾಯಣ ಶಬ್ದದ ಅರ್ಥ ಐಶ್ವರ್ಯಾದಿಗಳಿಗೆ ಭಗವಂತ ಆಶ್ರಯ ಅಂದ್ರೆ ಐಶ್ವರ್ಯಾದಿಗಳನ್ನು ಕೊಡ್ತಾನೆ, ಐಶ್ವರ್ಯಾದಿಗಳಿಗೆ ಆಶ್ರಯ ಅಂತ ಅರ್ಥ. ಹೀಗೆ ನಾರಾಯಣ ಶಬ್ದದ ಅರ್ಥ. ಇದನ್ನ ಭಗವಾನ್ ಅಂತ ಶ್ರೀಮದಾಚಾರ್ಯರು ಪ್ರಯೋಗ ಮಾಡಿದ್ದು. ಹೀಗಾಗಿ ಭಗವಾನ್ ಎಂಬುದಕ್ಕೆ ಏನು ಅರ್ಥ ಅಂದ್ರೆ, ಭಗ ಅಂದ್ರೆ ಷಡ್ಗುಣಗಳು ಅಂತ ಅರ್ಥ ಇದೆ. ಭಗವಾನ್ ಅಂದ್ರೆ ಷಡ್ಗುಣಗಳು ಉಳ್ಳವ ಅಂತ ಅರ್ಥ. ಹೀಗಾಗಿ ಐಶ್ವರ್ಯಾದಿ ಷಡ್ಗುಣಗಳು, ನಾರಾಯಣ ಅಂದ್ರೆ ಐಶ್ವರ್ಯಾದಿಗಳಿಗೆ ಆಶ್ರಯ ಅಂತ ಅರ್ಥ, ಭಗವಾನ್ ಅಂದ್ರೆ ಐಶ್ವರ್ಯಾದಿ ಷಡ್ಗುಣಗಳು ಉಳ್ಳವ ಅಂತ ಅರ್ಥ. ಹೀಗಾಗಿ ಆ ನಾರಾಯಣ ಶಬ್ದದ ವ್ಯಾಖ್ಯಾನವನ್ನೇ ಶ್ರೀಮದಾಚಾರ್ಯರು ಭಗವಾನ್ ಎಂಬುವಂತ ಶಬ್ದದಿಂದ ಸಭಗವಾನ್ ಎಂಬುದಾಗಿ ವ್ಯಾಖ್ಯಾನ ಮಾಡಿ ತಿಳಿಸಿದ್ದಾರೆ. ಆ ನಾರಾಯಣ ಶಬ್ದದ ಅರ್ಥವನ್ನ ಈ ರೀತಿಯಾಗಿ ತಿಳಿಸಿಕೊಟ್ರು. ಇನ್ನ ಮುಂದಿನ ಶಬ್ದ ನಾರಾಯಣಂ ಸುರಗುರುಂ ಅಂತ ಇದೆ. ಸುರಗುರುಂ ಇತ್ಯಸ್ಯ ತಾತ್ಪರ್ಯ ಕಥನಂ ಕಮಲೇತಿ. ಟಿಪ್ಪಣಿಕಾರ ಬರೀತಾರೆ, ಸುರಗುರುಂ ಎಂಬುದಾಗಿ ಎರಡನೇ ಶಬ್ದ ಇದೆ. ಇದರ ವ್ಯಾಖ್ಯಾನ ಯಾವುದು ಅಂತ ಅಂದ್ರೆ, ಅದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಕಮಲಾವಿರಿಂಚ ಶರ್ವಾದಿ ಪೂರ್ವ ಜಗತಃ ಎಂಬುದಾಗಿ ಆ ಸುರಗುರುಂ ಎಂಬುದರ ವ್ಯಾಖ್ಯಾನ. ಅಂದ್ರೆ ಸುರಗುರುಂ ಅಂದ್ರ ಅರ್ಥ ಏನು ತಿಳಿದುಕೊಂಡಿದ್ದೇವೆ, ದೇವತೆಗಳಿಗೆ ಗುರುವಾದಂಥವನು ಭಗವಂತ ನಾರಾಯಣ ಅಂತ ಹೇಳಿದ್ದು. ಅದನ್ನು ಶ್ರೀಮದಾಚಾರ್ಯರು ಆ ಸುರಗುರುಂ ಎಂಬುದಕ್ಕೆ ವ್ಯಾಖ್ಯಾನ ಮಾಡಿದ್ದು ಕಮಲಾವಿರಿಂಚ ಶರ್ವಾದಿ ಪೂರ್ವ ಜಗತಃ. ಕಮಲ ಅಂದ್ರೆ ಕಮಲ ವಿರಿಂಚ ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಿರಿಂಚ ಬ್ರಹ್ಮದೇವರು, ಶರ್ವ ರುದ್ರದೇವರು, ಇವರೇ ಮೊದಲಾದಂತಹ ಎಲ್ಲ ಇಡೀ ಜಗತ್ತಿಗೆ ಜ್ಞಾನಪ್ರದ ಭಗವಂತ ಜ್ಞಾನವನ್ನ ಕೊಡ್ತಾನೆ. ಅದಕ್ಕಾಗಿ ಸುರ ಅಂದ್ರೆ ಇವರೆಲ್ಲರೂ ಕೂಡ. ಅವರಿಗೆ ಗುರು ಅಂದ್ರೆ ಗುರುವಾಗೋದು ಯಾವಾಗ, ಜ್ಞಾನವನ್ನ ಕೊಟ್ಟಾಗ ಗುರು ಅಂತ ಆಗ್ತಾನೆ. ಹೀಗಾಗಿ ಜ್ಞಾನಪ್ರದ ಪೂರ್ವ ಜಗತಃ ಜ್ಞಾನಪ್ರದ. ಆ ಎಲ್ಲ ಲಕ್ಷ್ಮೀದೇವಿ, ಬ್ರಹ್ಮದೇವರು, ರುದ್ರದೇವರೇ ಮೊದಲಾದಂಥ ಎಲ್ಲರಿಗೂ ಕೂಡ ಜ್ಞಾನವನ್ನ ಕೊಡ್ತಾನೆ ಭಗವಂತ ಅಂತ ವ್ಯಾಖ್ಯಾನ ಮಾಡಿದ್ದರಿಂದ ಸುರಗುರು ಅಂತ ತಿಳಿಸಿಕೊಟ್ಟಂತೆ ಆಯಿತು. ಆ ಸುರಗುರುವಿನ ಸುರಗುರುಂ ಎಂಬುವಂತಹ ಶಬ್ದದ ವ್ಯಾಖ್ಯಾನ ಮಾಡಿದಂತೆ ಆಯಿತು, ಅರ್ಥವನ್ನ ತಿಳಿಸಿಕೊಟ್ಟಂತೆ ಆಯಿತು. ಸುರಾಹ ಎಂಬುದಕ್ಕೆ ಟಿಪ್ಪಣಿಕಾರ ಅರ್ಥವನ್ನು ಬರೀತಾರೆ. ಸುಷ್ಟು ರಮಂತಿ ರಮಯಂತಿ ಇತಿವ ಸುರಾಹ. ಚೆನ್ನಾಗಿ ರಮಣ ಮಾಡ್ತಾರೆ, ಆನಂದ ಪಡ್ತಾರೆ, ಅದಕ್ಕೆ ದೇವತೆಗಳನ್ನ ಸುರಾಹ ಅಂತ ಕರೆದದ್ದು. ತೇಷಾಂ ಗುರುಹು ಅಂತ ಸುರಗುರುಂ ಎಂಬುವಂತಹ ಶಬ್ದದ ಅರ್ಥ ತಂ ಸುರಗುರುಂ. ಹೀಗಾಗಿ ಅದರ ವ್ಯಾಖ್ಯಾನವನ್ನ ಶ್ರೀಮದಾಚಾರ್ಯರು ಕಮಲಾವಿರಿಂಚ ಶರ್ವಾದಿ ಪೂರ್ವ ಜಗತಃ ಜ್ಞಾನಪ್ರದ ನ ಜ್ಯೇಷ್ಠತ್ವ ಮಾತ್ರೇಣ ಗುರುತ್ವಂ ಅಪಿತು ಜ್ಞಾನಪ್ರದತ್ವಾತ್ ಇತಿ. ಒಂದು ಗುರುವಾಗೋದು ಜ್ಯೇಷ್ಠರು ಹಿರಿಯರು ಆದ್ದರಿಂದ ಗುರು ಅಂತ ಅನ್ಬೋದು.
ಅಷ್ಟೇ ದೇವರು ಎಲ್ಲರಿಗಿಂತಲೂ ಜ್ಯೇಷ್ಠ, ಅದಕ್ಕೆ ಗುರು ಅಂತ ಅಲ್ಲ, ಜ್ಞಾನವನ್ನೂ ಕೊಟ್ಟಿದ್ದಾನೆ ಭಗವಂತ. ಜ್ಞಾನಪ್ರದ, ಜ್ಞಾನವನ್ನೂ ಕೊಟ್ಟಿದ್ದರಿಂದಾಗಿ ಭಗವಂತ ಈ ಸುರಗಳಿಗೆ, ದೇವತೆಗಳಿಗೆ ಗುರುವಾಗಿದ್ದಾನೆ. ಅತ್ರ ಲಕ್ಷ್ಮ್ಯಾಹ ಜ್ಞಾನದತ್ವಂ ನಾಮ ತತ್ ಸ್ಫೂರ್ತೇಃ ತದಧೀನತ್ವಂ. ನೋಡಿ, ಇಲ್ಲಿ ಹೇಳಿದ್ದು ಯಾರಿಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಭಗವಂತ ಅಂದ್ರೆ ಕಮಲಾವಿರಿಂಚ ಶರವಾದಿ ಪೂರ್ವ ಜಗತಃ ಅಂತ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿಯೇ ಮೊದಲಾದಂತ ಲಕ್ಷ್ಮೀದೇವಿ, ಕಮಲ ಅಂದ್ರೆ ಲಕ್ಷ್ಮೀದೇವಿ, ವಿರಿಂಚ ಬ್ರಹ್ಮದೇವರು, ಹೀಗೆ ಇವರೆಲ್ಲರಿಗೂ ಜ್ಞಾನವನ್ನ ಕೊಟ್ಟವ ಅಂತ ಹೇಳ್ತಾ ಇದ್ದಾರೆ. ಈ ಲಕ್ಷ್ಮೀದೇವಿಗೆ ಜ್ಞಾನವನ್ನು ಕೊಡೋದು ಅಂದ್ರೆ ಏನು? ಹಾಗಾದ್ರೆ ಜ್ಞಾನ ಇರ್ಲಿಲ್ವಾ ಮೊದಲಿಗೆ? ಬ್ರಹ್ಮದೇವರಿಗೆ ಜ್ಞಾನ ಇರ್ಲಿಲ್ವಾ ಮೊದಲಿಗೆ? ಭಗವಂತ ಕೊಟ್ಟ ಅಂದ್ರೆ, ಭಗವಂತ ಕೊಟ್ಟಾದ ಮೇಲೆ ಜ್ಞಾನ ಬಂತ ಅವರಿಗೆ? ಮುಂಚೆ ಜ್ಞಾನ ಇರ್ಲಿಲ್ವಾ ಅಂತ ಅಂದ್ರೆ ಅದಕ್ಕೆ ತಿಳಿಸ್ತಾರೆ, ಲಕ್ಷ್ಮ್ಯಾಹ ಜ್ಞಾನದತ್ವಂ ನಾಮ ತತ್ ಸ್ಫೂರ್ತೇಃ ತದಧೀನತ್ವಂ. ಆ ಲಕ್ಷ್ಮಿಗೆ ಜ್ಞಾನವನ್ನು ಕೊಡೋದು ಅಂದ್ರೆ ಅವಳ ಜ್ಞಾನದ ಸ್ಫೂರ್ತಿಯಾಗುವಂತೆ ಭಗವಂತ ಮಾಡ್ತಾನೆ. ಜ್ಞಾನ ಇದೆ, ಆ ಜ್ಞಾನದ ಸ್ಫುರಣ ಆಗೋದು, ಆ ಒಂದು ಕೆಲಸವನ್ನ ಭಗವಂತ ಮಾಡ್ತಾನೆ. ಹೀಗಾಗಿ ಅದು ಭಗವಂತನ ಅಧೀನ, ಆದ್ದರಿಂದ ಜ್ಞಾನಪ್ರದ ಅಂತ ಹೇಳಿದ್ದು ಅಂತ ಈಶಾವಾಸ್ಯ ಭಾಷ್ಯದೊಳಗೆ ಬಂದಂತಹ ಒಂದು ವಿಚಾರವನ್ನ ತಿಳಿಸ್ತಾರೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ ಈಶಾವಾಸ್ಯ ಉಪನಿಷತ್ತಿನ ಭಾಷ್ಯ ಅಲ್ಲಿ ತಿಳಿಸ್ತಾರೆ. ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ, ಬ್ರಹ್ಮ ಇಂದ್ರ ರುದ್ರ ಎಲ್ಲ ದೇವತೆಗಳಿಗೆ, ಲಕ್ಷ್ಮೀದೇವಿಗೂ ಕೂಡ ಜ್ಞಾನಸ್ಫೂರ್ತಿ ಸದಾ ತಸ್ಮೈ, ಯಾವಾಗಲೂ ಯಾರ ಅನುಗ್ರಹದಿಂದ, ಭಗವಂತನ ಅನುಗ್ರಹದಿಂದ, ಭಗವಂತನ ಇಚ್ಛೆಯಿಂದ ಜ್ಞಾನದ ಸ್ಫೂರ್ತಿ ಸ್ಫುರಣವಾಗ್ತದೋ ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ತಿಳಿಸ್ತಾರೆ. ಹೀಗಾಗಿ ಈ ಜ್ಞಾನ ಸ್ಫೂರ್ತಿ ಆಗುವಂತೆ ಭಗವಂತ ಮಾಡ್ತಾನೆ. ಜ್ಞಾನ ಸ್ಫೂರ್ತಿ ಅಂದ್ರೆ ಜ್ಞಾತವ್ಯ ಅರ್ಥ ಪ್ರತಿಭಾ, ತಿಳಿದಂತಹ ಅರ್ಥ ಅದು ಹೊರಗೆ ಬರೋದು ಆ ಸಮಯಕ್ಕೆ ಅನುಗುಣವಾಗಿ, ಸಮಯ ಬಂದಾಗ, ಯಾವ ಪ್ರಸಂಗದಲ್ಲಿ ಏನು ಜ್ಞಾನ ಉಪಯೋಗ ಬೀಳುತ್ತದೋ, ಅಂತಹ ಜ್ಞಾನ ಅವಶ್ಯಕ ಇದೆಯೋ ಅದನ್ನ ಸರಿಯಾದ ಸಮಯಕ್ಕೆ ಹೊರಗೆ ಹಾಕೋದು ಏನಿದೆಯಲ್ಲ ಅದನ್ನ ಪ್ರತಿಭಾ ಅಂತ ಕರೀತಾರೆ. ಜ್ಞಾನ ಸ್ಫೂರ್ತಿ ಎಂಬುದಕ್ಕೆ ಜ್ಞಾತವ್ಯ ಅರ್ಥ ಪ್ರತಿಭಾ ಅಥವಾ ವಿಶೇಷ ಪ್ರಾಪ್ತಿ ಅಪಿ ವಿಶೇಷ ಪ್ರಾಪ್ತಿರಪಿ ಉಕ್ತ ಐತರೇಯ ಭಾಷ್ಯೆ. ಜ್ಞಾನ ಸ್ಫೂರ್ತಿ ಎಂಬುದಕ್ಕೆ ವಿಶೇಷ ಪ್ರಾಪ್ತಿ, ಜ್ಞಾನ ಇದೆ, ಇನ್ನು ಅದರ ಬಗ್ಗೆ ಹೆಚ್ಚಿನದಾದಂತಹ ವಿಶೇಷ ತಿಳುವಳಿಕೆ ಅದನ್ನ ತಂದುಕೊಡೋದು ಅಂತ ಈ ರೀತಿಯಾಗಿಯೂ ಕೂಡ ಐತರೇಯ ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಜಾನಂತ್ಯಾ ಅಪಿ ದೇವ್ಯಾಹ ಲೋಕಾನುಗ್ರಹಾರ್ಥಂ ವಿಶೇಷ ಜ್ಞಾನಾರ್ಥಂಚ ಕೋಯಮಾತ್ಮ ಇತಿ ಪೃಷ್ಟಃ ಸ ಭಗವಾನ್ ಆಹ. ಲಕ್ಷ್ಮೀದೇವಿಗೆ ಎಲ್ಲವೂ ಭಗವಂತ ಅನುಗ್ರಹದಿಂದ ತಿಳಿದಿದೆ. ತಿಳಿದರೂ ಕೂಡ ಲೋಕಾನುಗ್ರಹಾರ್ಥಂ, ಜಗತ್ತಿನಲ್ಲಿರತಕ್ಕಂತಹ ಅನೇಕ ಜೀವರಾಶಿಗಳಿಗೆ ಅನುಗ್ರಹವನ್ನ ಮಾಡುವ ಸಲುವಾಗಿ ಪ್ರಶ್ನೆಯನ್ನ ಕೇಳಿದಂತೆ ಅದಕ್ಕೆ ಉತ್ತರವನ್ನ ಹೇಳಿಸಿಕೊಂಡಂತೆ, ಹೀಗೆ ಆ ರೀತಿಯಾಗಿ ಮಾಡಿದ್ದು. ಒಂದು ಲೋಕಾನುಗ್ರಹಕ್ಕಾಗಿ, ಮತ್ತೊಂದು ವಿಶೇಷ ಜ್ಞಾನಾರ್ಥಕ್ಕಾಗಿ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಹೀಗಾಗಿ ಒಟ್ಟಾರೆಯಾಗಿ ಲಕ್ಷ್ಮೀದೇವಿಯ ಮೊದಲಾದಂತಹ ಎಲ್ಲ ದೇವತೆಗಳಿಗೂ ಕೂಡ ಜ್ಞಾನಪ್ರದ, ಜ್ಞಾನವನ್ನ ಕೊಡ್ತಾನೆ ಭಗವಂತ ಎಂಬುದಾಗಿ ಹೇಳಿದ್ದರಿಂದ ಸುರಗುರುಂ ಎಂಬುವಂತಹ ವೇದವ್ಯಾಸ ದೇವರ ಒಂದು ಆ ಮಂಗಳಾಚರಣೆಯಲ್ಲಿರ್ತಕ್ಕಂತಹ ಪದಕ್ಕೆ ವ್ಯಾಖ್ಯಾನವನ್ನು ಮಾಡಿದಂತೆ ಆಯಿತು. ಇನ್ನು ಸುರಗುರುತ್ವೇ ಹೇತು ಕಥನ ಪರಂ, ಮುಂದಿನ ಶಬ್ದ ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತ ಇದೆ. ಭಗವಂತ ಏನಾಗಿದ್ದಾನೆ ಅಂದ್ರೆ ಜಗದೇಕನಾಥಂ, ಇಡೀ ಜಗತ್ತಿಗೆ ಮುಖ್ಯ ಸ್ವಾಮಿಯಾಗಿ ಇದ್ದಾನೆ ಭಗವಂತ ಅಂತ ಹೇಳಿದ್ದು.
ಇದು ಸುರಗುರುತ್ವೇ ಹೇತು ಕಥನ ಪರಂ ಅಂತ ಹೇಳ್ತಾರೆ. ದೇವತೆಗಳಿಗೆ ಭಗವಂತ ಗುರುವಾಗಿದ್ದಾನೆ ಅಂತ ಹಿಂದಿನ ಶಬ್ದ ಹೇಳ್ತಾ ಇದ್ದದ್ದು, ಆ ರೀತಿಯಾಗಿ ತಿಳಿಸಿಕೊಟ್ಟದ್ದು. ದೇವತೆಗಳಿಗೆ ಯಾಕೆ ಗುರುವಾಗಿದ್ದಾನೆ ಭಗವಂತ ಅಂತ ಪ್ರಶ್ನೆ ಬಂದರೆ, ಜಗದೇಕನಾಥಂ, ಇಡೀ ಜಗತ್ತಿಗೆ ಮುಖ್ಯ ಸ್ವಾಮಿ ಆದ್ದರಿಂದ ದೇವತೆಗಳಿಗೂ ಗುರುವಾಗಿದ್ದಾನೆ ಭಗವಂತ ಅಂತ ಹೀಗೆ ಅರ್ಥವನ್ನ ಮಾಡಿಕೊಳ್ಳಬೇಕು. ಈ ಶಬ್ದದ ಅರ್ಥವನ್ನ ಯಾವುದರಿಂದ ತಿಳಿಸಿದ್ದಾರೆ ಅಂದ್ರೆ, ತಾತ್ಪರ್ಯತೋ ವ್ಯಾಚಷ್ಟೇ ನಿಖಿಲಾದಿತಿ, ನಿಖಿಲಾದ್ವರಿಷ್ಠ ಅಂತ ಮುಂದಿನ ಶಬ್ದ ಇದೆ. ನಿಖಿಲಾದ್ವರಿಷ್ಠ ಎಂಬುದರಿಂದ ಜಗದೇಕನಾಥಂ ಎಂಬುವಂತಹ ಶಬ್ದವನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಈ ಜಗತ್ತಿಗೆ ಮುಖ್ಯ ಸ್ವಾಮಿ ಅಂತ ಆ ಜಗದೇಕನಾಥಂ ಶಬ್ದದ ಅರ್ಥ. ನಿಖಿಲಾದ್ವರಿಷ್ಠ ಅಂತ ಶ್ರೀಮದಾಚಾರ್ಯರು ಹೇಳಿದ್ದು. ನಿಖಿಲಾದ್ ಎಲ್ಲರಿಂದಲೂ ಕೂಡ ವರಿಷ್ಠ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠನಾಗಿದ್ದಾನೆ ಭಗವಂತ, ಅದರ ವ್ಯಾಖ್ಯಾನ ಇದು. ಅಥವಾ ಇದನ್ನ ಇಲ್ಲಿಯೂ ಇಟ್ಕೊಳ್ಬಹುದು ಅಂತ ಹೇಳ್ತಾರೆ ಟಿಪ್ಪಣಿಕಾರರು. ಕಮಲಾ ವಿರಿಂಚ ಶರವಾದಿ ಪೂರ್ವ ಜಗತಃ ನಿಖಿಲಾದ್ವರಿಷ್ಠ. ಯಾರಿಂದ ನಿಖಿಲಾದ್ವರಿಷ್ಠ ಅಂತಂದ್ರು? ಯಾರಿಂದ ಶ್ರೇಷ್ಠ ಅಂದ್ರೆ, ಲಕ್ಷ್ಮೀದೇವಿ, ಬ್ರಹ್ಮದೇವರು, ರುದ್ರದೇವರೇ ಮೊದಲಾದಂತಹ ಇಡೀ ಜಗತ್ತಿನಿಂದ ಭಗವಂತ ಶ್ರೇಷ್ಠನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ, ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ ಅಂತ ಆ ಶಬ್ದವನ್ನ ಇಲ್ಲೊಂದು ಬಾರಿ ಇಟ್ಕೊಳ್ಬಹುದು. ಒಂದು ಕಮಲಾ ವಿರಿಂಚ ಶರವಾದಿ ಪೂರ್ವ ಜಗತಃ ಜ್ಞಾನಪ್ರದ, ಇನ್ನೊಂದು ಕಮಲಾ ವಿರಿಂಚ ಶರವಾದಿ ಪೂರ್ವ ಜಗತಃ ನಿಖಿಲಾದ್ವರಿಷ್ಠ ಅಂತ ಹೀಗೆ ಅನ್ವಯವನ್ನು ಮಾಡಿಕೊಳ್ಳಬೇಕು. ಹಿಂದೆ ಹೇಳಿದ್ದು ಈ ಎಲ್ಲ ಜಗತ್ತಿಗೂ ಕೂಡ ಜ್ಞಾನಪ್ರದ ಭಗವಂತ, ಅದಕ್ಕೆ ಸುರಗುರುಂ ಅಂತ ಹೇಳಿದ್ದು ಅಂತ ಹೇಳಿದರು. ಇಂತಹ ಗುರುವಿನ ಪ್ರಾಪ್ತಿ ಆಗೋದು ಹೇಗೆ? ಇಂತಹ ಸ್ವಾಮಿಯ ಪ್ರಾಪ್ತಿ ಆಗೋದು ಹೇಗೆ? ನಾನು ಏತಾದೃಶಸ್ಯ ಪ್ರಾಪ್ತಿರೇವ ದುರ್ಲಭ ಇತ್ಯತಃ ತತ್ ಪ್ರಾಪ್ತಿ ಸಾಧನಂ ಮಾಹ ಭಕ್ತೇತಿ ಭಕ್ತ ಪ್ರಿಯಂ. ಇಂತಹ ಭಗವಂತನ ಪ್ರಾಪ್ತಿ ಹೇಗೆ ಆಗೋದು ಅಂದ್ರೆ, ಭಕ್ತ ಪ್ರಿಯಂ, ಭಗವಂತ ಭಕ್ತರಿಗೆ ಪ್ರಿಯನಾಗಿ ಇದ್ದಾನೆ. ಅಂದ್ರೆ ಭಕ್ತಿಯಿಂದ ಭಗವಂತ ಸಿಗ್ತಾನೆ, ದೊರಕ್ತಾನೆ ಅಂತ ಅರ್ಥ. ಇದನ್ನ ಯಾವುದರಿಂದ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ, ಮುಂದಿನ ಪಾದದಲ್ಲಿ ಭಕ್ತೈವ ತುಷ್ಯತಿ. ಭಕ್ತ ಪ್ರಿಯಂ ಎಂಬುವಂತಹ ಶಬ್ದದ ವ್ಯಾಖ್ಯಾನ ಭಕ್ತಿ ಇವ ತುಷ್ಯತಿ, ಭಗವಂತ ಭಕ್ತಿಯಿಂದಲೇನೆ ಸಂತುಷ್ಟನಾಗ್ತಾನೆ. ಇನ್ನು ಬೇರೆ ಯಾವುದರಿಂದಲೂ ಕೂಡ, ಅನೇಕ ಧನವನ್ನ ದೇವರಿಗೆ ಸಮರ್ಪಣೆ ಮಾಡ್ತೇವೆ ಅಂದ್ರೆ ಭಗವಂತ ಅದರಿಂದ ಸಂತುಷ್ಟನಾಗೋದಿಲ್ಲ. ಭಕ್ತೈವ ತುಷ್ಯತಿ, ಭಕ್ತಿಯಿಂದ ಮಾತ್ರ ಭಗವಂತ ಸಂತುಷ್ಟನಾಗ್ತಾನೆ ಎಂಬುದು ಇದು ಭಕ್ತ ಪ್ರಿಯಂ ಎಂಬುವಂತಹ ಶಬ್ದದ ವ್ಯಾಖ್ಯಾನ, ಅರ್ಥವನ್ನ ತಿಳಿಸಿಕೊಟ್ರು ಶ್ರೀಮದಾಚಾರ್ಯರು. ಭಕ್ತಿಮಾನ್ ಭಕ್ತಃ ಇತಿ ಭಕ್ತ ವಿಶೇಷಣಭೂತ ಭಕ್ತಿರ್ಲಭ್ಯತೆ ಇತ್ಯಭಿಪ್ರೇತ್ಯ ಉಕ್ತಂ ಭಕ್ತೈವೇತಿ. ಇನ್ನು ಇಷ್ಟು ಶಬ್ದಗಳ ವ್ಯಾಖ್ಯಾನ ಆಯಿತು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ. ಮುಂದೆ ಸಕಲ ಲೋಕ ನಮಸ್ಕೃತಂಚ ಅಂತ ಇದೆ. ವಂದ್ಯತ್ವೇ ಹೇತ್ವಂತರಂ, ಕೊನೆಗೆ ಹೇಳಿದ್ದು ಇಂತಹ ನಾರಾಯಣನನ್ನ ಒಂದೇ ಅಂತ ಹೇಳಿದ್ದಾರೆ ವೇದವ್ಯಾಸದೇವರು. ಒಂದೇ ಭವಗ್ಗಮವರಾಸುರ ಸಿದ್ಧ ವಂದ್ಯಂ ಒಂದೇ ಅಂತ ಹೇಳಿದ್ದಾರೆ, ನಮಸ್ಕರಿಸುತ್ತೇನೆ ಅಂತ ಅರ್ಥ ಹೇಳಿದ್ದು. ಆ ನಮಸ್ಕಾರ ಮಾಡ್ಲಿಕ್ಕೆ ಮತ್ತೊಂದು ಕಾರಣವನ್ನ ಕೊಡ್ತಾರೆ. ದೇವರಿಗೆ ನಮಸ್ಕಾರವನ್ನು ಯಾಕೆ ಮಾಡಬೇಕು ಅನ್ಲಿಕ್ಕೆ ಮತ್ತೊಂದು ಕಾರಣ ವೇದವ್ಯಾಸದೇವರು ಹೇಳಿದ್ದು, ಸಕಲ ಲೋಕ ನಮಸ್ಕೃತಂ. ಭಗವಂತ ನಾರಾಯಣ ಎಲ್ಲ ಲೋಕಗಳಿಂದಲೂ ಕೂಡ ನಮಸ್ಕೃತನಾಗಿದ್ದಾನೆ, ಅದಕ್ಕೆ ನಮಸ್ಕಾರ ಮಾಡುತ್ತೇನೆ, ಅದಕ್ಕೆ ನಮಸ್ಕಾರ ಮಾಡಬೇಕು ಎಂಬುದನ್ನ ಅದರಿಂದ ಹೇಳಿದ್ದು. ಸಕಲ ಲೋಕ ನಮಸ್ಕೃತಂ ಎಂಬುದು ನಮಸ್ಕಾರ ಮಾಡಲಿಕ್ಕೆ ಒಂದು ಕಾರಣ. ಅದು ಇದರ ಅರ್ಥವನ್ನ ಶ್ರೀಮದ್ ಆಚಾರ್ಯ ಹೇಗೆ ತಿಳಿಸಿಕೊಟ್ರು ಅಂದ್ರೆ, ತಸ್ಯ ತಾತ್ಪರ್ಯ ಕಥನಂ ಹರೀತಿ, ಹರಿಪ್ರವಣತ್ವಮೇವ ಸರ್ವಸ್ಯ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಕಲ ಲೋಕ ನಮಸ್ಕೃತನಾದ್ದರಿಂದ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅಂತ ವೇದವ್ಯಾಸ ದೇವರು ಹೇಳಿದ್ದು.
ಅದೇ ಅರ್ಥವನ್ನೇ ಶ್ರೀಮದಾಚಾರ್ಯರು ಹರಿಪ್ರವಣತ್ವಮೇವ ಸರ್ವಸ್ಯ ಧರ್ಮ, ಭಗವಂತನಿಗೆ ನಮಸ್ಕಾರ. ಪ್ರವಣತ್ವ ಅಂದ್ರೆ ನಮಸ್ಕಾರ ಮಾಡೋದು ಅಂತ ಅರ್ಥ. ಭಗವಂತನಿಗೆ ನಮಸ್ಕಾರ ಮಾಡುವುದೇ ಸರ್ವಸ್ಯ ಧರ್ಮ, ಎಲ್ಲರ ಧರ್ಮವಾಗಿದೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಧರ್ಮ. ಇದು ನ ಸಿದ್ಧ ಹರೀತಿ ನಮಸ್ಕೃತಂ ನ ಸಿದ್ಧಾನುವಾದ ಅಪಿತು ವಿಧಿಬೋಧಕಂ ಇತ್ಯಾಹ. ಈ ಶ್ರೀಮದಾಚಾರ್ಯ ಹೇಳ್ತಾ ಇದ್ದದ್ದು, ವೇದವ್ಯಾಸ ದೇವರು ಹೇಳಿದ್ದು, ಭಗವಂತನಿಗೆ ನಮಸ್ಕಾರ ಮಾಡುತ್ತೇನೆ ಅಂದ್ರೆ ನಮಸ್ಕಾರ ಮಾಡುತ್ತೇನೆ ಕೇವಲ ಸಿದ್ಧವಾದಂತಹ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂತ ತಿಳಿದುಕೊಳ್ಳಬೇಡಿ. ನಮಸ್ಕಾರ ಮಾಡಬೇಕು. ಸಕಲ ಲೋಕ ನಮಸ್ಕೃತನಾಗಿದ್ದಾನೆ ಅಂತಂದ್ರೆ ಎಲ್ಲರೂ ನಮಸ್ಕಾರ ಮಾಡಬೇಕು ಅಂತ ಅರ್ಥ. ಅದಕ್ಕೆ ಶ್ರೀಮದ್ ಆಚಾರ್ಯ ತಿಳಿಸಿಕೊಟ್ರು, ಹರಿಪ್ರವಣತ್ವಮೇವ ಸರ್ವಸ್ಯ ಧರ್ಮ. ಭಗವಂತನಿಗೆ ಹರಿಗೆ ನಮಸ್ಕಾರ ಮಾಡುವುದು ಇದು ಎಲ್ಲರ ಧರ್ಮವಾಗಿದೆ. ಎಲ್ಲರ ಧರ್ಮ ಅಂದ್ರೆ ಏನು ಅಂತ ತಿಳಿಸ್ತಾರೆ. ಹರಿಪ್ರವಣತ್ವಂ ನ ಶ್ರವಣಾದಿವತ ನ ನಿಯತಾಧಿಕಾರಿಕಮಪಿ ಅಪಿತು ಸ್ತ್ರೀಶೂದ್ರಾದಿ ಸರ್ವಸಾಧಾರಣಂ ಇತಿ ಭಾವಃ. ಅನೇಕ ಸಚ್ಚಾಸ್ತ್ರಗಳ ಶ್ರವಣವನ್ನ, ಅನೇಕಗಳನ್ನ ವಿಚಾರಗಳನ್ನ, ಶ್ರುತ್ಯರ್ಥಗಳನ್ನ, ಇವುಗಳನ್ನ ಯಾರು ತಿಳಿದುಕೊಳ್ಳಬೇಕು, ಯಾರು ಶ್ರವಣ ಮಾಡಬೇಕು ಅಂತ ಶಾಸ್ತ್ರ ಬೋಧನೆ ಮಾಡಿದೆ. ಸ್ತ್ರೀ ಶೂದ್ರರು ವೇದಗಳ ಅರ್ಥವನ್ನ ಉಚ್ಚಾರಣೆ ಮಾಡುವಂತೆ ಇಲ್ಲ, ತಿಳಿದುಕೊಳ್ಳುವಂತೆ ಇಲ್ಲ, ಶಾಸ್ತ್ರವನ್ನ ಅಧ್ಯಯನ ಮಾಡುವಂತೆ ಇಲ್ಲ, ಹೀಗೆ ನಿಯಮಗಳಿದೆ. ಹಾಗೆ ಈ ಹರಿಪ್ರವಣತ್ವ, ಈ ಭಗವಂತನಿಗೆ ನಮಸ್ಕಾರ ಮಾಡೋದೇನಿದೆಯಲ್ಲ, ಇದು ಶ್ರವಣಾದಿಗಳಂತೆ ಅಲ್ಲ. ಇವರೇ ಇಷ್ಟ ಶ್ರವಣಾದಿಗಳನ್ನು ಮಾಡಬೇಕು, ಇವರು ಮಾಡಬಾರದು ಅಂತ ಹಾಗೇನಿಲ್ಲ. ನಮಸ್ಕಾರ ಇದು ಸ್ತ್ರೀ ಶೂದ್ರಾದಿ ಸರ್ವಸಾಧಾರಣಂ. ಸ್ತ್ರೀಯರಿಗೂ ಶೂದ್ರ ಎಲ್ಲರಿಗೂ ಕೂಡ ಸಾಧಾರಣವಾದಂತಹ ಒಂದು ಧರ್ಮ ಅಂದ್ರೆ ಅದು ಹರಿಪ್ರವಣತ್ವ. ಭಗವಂತನಿಗೆ ನಮಸ್ಕಾರವನ್ನು ಮಾಡುವುದು ಇದು ಎಲ್ಲರ ಧರ್ಮ, ಅದಕ್ಕೆ ಮಾಡಲೇಬೇಕು ಎಂಬುದಾಗಿ ವಿಧಿಯನ್ನ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಇದು ಹರಿಪ್ರವಣತ್ವಮೇವ ಸರ್ವಸ್ಯ ಧರ್ಮ ಎಂಬುದು ಸಕಲ ಲೋಕ ನಮಸ್ಕೃತಂ ಚ ಎಂಬುವಂತಹ ಈ ಶಬ್ದದ ಅರ್ಥವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಹೇಳಿ ಶ್ರೀಮದಾಚಾರ್ಯ ಹೇಳ್ತಾರೆ, ಇತಿ ಪೂರ್ವ ವಿಭಾಗ ಸಂಸ್ಥಃ. ನಿನ್ನೆ ಹೇಳಿದಂತೆ ಪೂರ್ವ ವಿಭಾಗ ಅಂದ್ರೆ ಮಹಾಭಾರತದ ಈ ನಾರಾಯಣಂ ಸರಗುರಂ ಎಂಬುವಂತಹ ಶ್ಲೋಕ ಇದೆಯೋ, ಇದರಲ್ಲಿ 2 ಪಾದಗಳು ಪೂರ್ವ ವಿಭಾಗ, ಇನ್ನೆರಡು 4 ಪಾದಗಳು ಇರ್ತವೆ. 2 ಪಾದಗಳು ಪೂರ್ವ ವಿಭಾಗ, ಇನ್ನೆರಡು ಪಾದಗಳು ಉತ್ತರ ವಿಭಾಗ ಅಂತ ಮಾಡಿದ್ದು. ಹೀಗಾಗಿ ಇಷ್ಟು ಅರ್ಥವನ್ನೇ ಹೇಳಿದ್ರಲ್ಲ, ಇಲ್ಲಿಯವರೆಗೆ ಹರಿಪ್ರವಣತ್ವಮೇವ ಸರ್ವಸ್ಯ ಧರ್ಮ ಎಂಬುವಂತಹ ಇಲ್ಲಿಯವರೆಗೆ ಹೇಳಿದಂತಹ ಅರ್ಥ ಏನುದು ಅಂದ್ರೆ ಪೂರ್ವ ವಿಭಾಗ ಸಂಸ್ಥಃ ಇತ್ಯನೇನ ಪ್ರಕಾರೇಣ ಪೂರ್ವ ವಿಭಾಗೆ ಎಂಬುದಕ್ಕೆ ಪೂರ್ವಾರ್ಧ ಸಂಸ್ಥ ತಾತ್ಪರ್ಯಾರ್ಥ ಉಕ್ತಃ. ಪೂರ್ವಾರ್ಧದಲ್ಲಿ ಮಹಾಭಾರತದ ಶ್ಲೋಕ ಮಂಗಳಾಚರಣೆಯಲ್ಲಿ ಏನು ಪೂರ್ವಾರ್ಧ ಇದೆಯೋ 2 ಪಾದಗಳು, ಆ ಪೂರ್ವಾರ್ಧದಲ್ಲಿರ್ತಕ್ಕಂತಹ ಆ ಅರ್ಥವನ್ನ ಈ ಶ್ಲೋಕದಿಂದ ತಿಳಿದುಕೊಳ್ಳಬೇಕು, ಆ ಶ್ಲೋಕದಿಂದ ತಿಳಿಸಿದ್ದೇವೆ ಎಂಬುದಾಗಿ ಶ್ರೀಮದಾಚಾರ್ಯರು ಇತಿ ಪೂರ್ವ ವಿಭಾಗ ಸಂಸ್ಥಃ, ಪೂರ್ವ ವಿಭಾಗದಲ್ಲಿ ಇರತಕ್ಕಂತಹ ತಾತ್ಪರ್ಯ ಅರ್ಥ ಇದು. ಆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ, ಈ 2 ಪಾದಗಳ ತಾತ್ಪರ್ಯ ಅರ್ಥ ಇದು ಈ 57ನೆಯ ಶ್ಲೋಕ ಎಂಬುದಾಗಿ ಶ್ರೀಮದಾಚಾರ್ಯರು ಈ ಮಂಗಳಾಚರಣೆಯ 2 ಪಾದಗಳ ಅರ್ಥವನ್ನ ವ್ಯಾಖ್ಯಾನ ಮಾಡಿ ಮುಂದಿನ 2 ಪಾದಗಳನ್ನ ಮುಂದಿನ ಶ್ಲೋಕದಿಂದ ವ್ಯಾಖ್ಯಾನ ಮಾಡ್ತಾರೆ. 58ನೆಯ ಶ್ಲೋಕದಿಂದ ಅಲ್ಲಿ ತ್ರೈಗುಣ್ಯವರ್ಜಿತಂ ಅಂತ ಮುಂದಿನ 2 ಪಾದಗಳು, ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ಇದು 1 ಪಾದ, 3ನೇ ಪಾದ, ಒಂದೇ ಭವಗ್ರಮವರಾಸುರ ಸಿದ್ಧವಂದ್ಯಂ ಇದು 4ನೆಯ ಪಾದ. ಈ 2 ಪಾದಗಳ ಅರ್ಥವನ್ನ ಮುಂದಿನ ಶ್ಲೋಕದಿಂದ ತಿಳಿಸಿಕೊಡ್ತಾರೆ. ಅದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣವನ್ನ
ಅಂದ್ರೆ ಅವತಾರಿಕೆಯನ್ನು ಕೊಟ್ಟದ್ದು. ಟಿಪ್ಪಣಿಕಾರರು ಕ್ರೋಧಾದಿಯುಕ್ತಸ್ಯ ವಂದನಂ ಅಶಕ್ಯಂ ಇತ್ಯತಃ ವಂದ್ಯತ್ವೋಪಯೋಗಿ ಕ್ರೋಧಾದ್ಯಭಾವಂ ಆಹ ತ್ರೈಗುಣ್ಯಮಿತಿ. ನೋಡಿ, ಯಾರಿಗೆ ಕ್ರೋಧಾದಿ ದೋಷಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇತ್ಯಾದಿ ಆ ಕ್ರೋಧಾದಿ ದೋಷಗಳು ಇರ್ತವೋ ಅಂಥವರು ನಮಸ್ಕಾರಕ್ಕೆ ಯೋಗ್ಯರಾಗೋದಿಲ್ಲ ಅಂತ ಇದ್ದದ್ದು. ದೋಷಗಳು ಯಾರಲ್ಲಿ ಇರ್ತಾವೋ ಅವರು ನಮಸ್ಕಾರಕ್ಕೆ ಯೋಗ್ಯರಲ್ಲ. ಯಾರಲ್ಲಿ ದೋಷ ಇಲ್ಲವೋ, ಯಾರಲ್ಲಿ ಗುಣಗಳಿವೆಯೋ ಅವರು ನಮಸ್ಕಾರಕ್ಕೆ ಯೋಗ್ಯರಾಗ್ತಾರೆ. ಹಾಗಾದರೆ ದೇವರಿಗೆ ಈ ಹಿಂದಿನ ಮಂಗಳಾಚರಣೆಯಲ್ಲಿ ಶ್ರೀ ವೇದವ್ಯಾಸ ದೇವರು ನಾರಾಯಣಂ ವಂದೇ ವಂದೇ ಭವಗ್ನವರಾಸುರ ಸಿದ್ಧ ವಂದ್ಯಂ ಅಂತ ಹೀಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಭಗವಂತನಿಗೆ, ನಾರಾಯಣನಿಗೆ ದೋಷ ಇತ್ತು ಅಂದ್ರೆ, ಕಾಮಕ್ರೋಧಾದಿ ದೋಷಗಳು ಇತ್ತು ಅಂದ್ರೆ ನಮಸ್ಕಾರವನ್ನು ಹೇಗೆ ಮಾಡೋದು? ಹಾಗಾದರೆ ಕಾಮಕ್ರೋಧಾದಿ ದೋಷಗಳು ಇಲ್ಲ ಅಂತ ತಿಳಿಸಿಕೊಡ್ಬೇಕು ಆ ಭಗವಂತನಿಗೆ, ನಾರಾಯಣನಿಗೆ. ಅಂದರೆ ನಮಸ್ಕಾರ ಮಾಡ್ಲಿಕ್ಕೆ, ನಮಸ್ಕಾರ ಮಾಡಬೇಕು, ಮಾಡುತ್ತೇನೆ ಅಂತ ಹೇಳಿದ್ದು ಇದು ಸರಿ ಹೋಗ್ತದೆ. ಅದಕ್ಕಾಗಿ ಆ ಮುಂದಿನ ಪಾದದಲ್ಲಿ ತ್ರೈಗುಣ್ಯ ವರ್ಜಿತಂ ಅಂತ ವೇದವ್ಯಾಸ ದೇವರು ತಿಳಿಸಿಕೊಟ್ಟದ್ದು. ಭಗವಂತ ನಾರಾಯಣ ಏನು ಅಂದ್ರೆ ತ್ರೈಗುಣ್ಯ ವರ್ಜಿತಂ, ಮೂರು ಗುಣಗಳಿಂದ ವರ್ಜಿತ, ಸಾತ್ವಿಕ, ರಾಜಸ, ತಾಮಸ, ಈ ಮೂರು ಗುಣಗಳಿಂದ ವರ್ಜಿತನಾಗಿದ್ದಾನೆ ಭಗವಂತ ಅಂತ ಹೇಳಿದ್ದು. ಹೀಗಾಗಿ ಇದನ್ನ ಇಟ್ಟುಕೊಂಡು ಭಗವಂತನಿಗೆ ಕಾಮಕ್ರೋಧಾದಿ ಲೋಭ ಮೋಹ ಯಾವ ದೋಷಗಳು ಕೂಡ ಇಲ್ಲ, ದೋಷಗಳು ಇಲ್ಲದೇ ಇದ್ದದ್ದರಿಂದಾಗಿ ಭಗವಂತ ನಮಸ್ಕಾರಕ್ಕೆ ಯೋಗ್ಯನೇ. ಅದಕ್ಕೆ ಭಗವಂತನಿಗೆ ನಮಸ್ಕಾರವನ್ನ ಮಾಡಲೇಬೇಕು, ನಮಸ್ಕಾರವನ್ನು ಮಾಡುತ್ತೇನೆ ಎಂಬುದಾಗಿ ಶ್ರೀಮದಾಚಾರ್ಯರು, ವೇದವ್ಯಾಸ ದೇವರು ಹೇಳಿದಂತೆ ಶ್ರೀಮದಾಚಾರ್ಯರು ಅದನ್ನ ತಿಳಿಸಿಕೊಡ್ತಾರೆ. ಆ ಮುಂದಿನ 2 ಪಾದದ ವ್ಯಾಖ್ಯಾನವನ್ನ 58ನೆಯ ಶ್ಲೋಕದಿಂದ ಮಾಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.